ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. भारत माता की जय, बोलो भारत माता की जय, वंदे वंदे ಮಾತರಂ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, बोलो भारत माता की ಜೈ, बोलो भारत माता की वंदे ಮಾತರಂ, वंदे ಮಾತರಂ. ಸರ್ ನಮಸ್ತೆ. ಈ ದಿನ ಕರ್ನಾಟಕ ರಾಜ್ಯ LPG ಗ್ರಾಮೀಣ ವಿತರಕರ ಒಕ್ಕೂಟದಿಂದ ಬೃಹತ್ ಮಟ್ಟದಲ್ಲಿ ಸ್ವಾತಂತ್ರ್ಯ ಉದ್ಯಾನವನದ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀರಾ. ತಾವು ರಾಜ್ಯ ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದ್ದೀರಾ, ಏನು ಮನವಿ ಸಲ್ಲಿಸ್ತೀರಾ ಸರ್? ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಹೇಳಿ ಸರ್ ಪ್ಲೀಸ್. ನಮ್ಮದೇನಿದೆ ಅಂದರೆ ನಾವು 15 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಕಲೆಕ್ಷನ್ಗಳು ನಮ್ಮ ನ್ಯೂ ಡಿಸ್ಟ್ರಿಬ್ಯೂಟ್ರಿಗೆ ಕೊಡ್ತಕ್ಕಂಥದ್ದು. ಯಾಕಂದರೆ ಹಳೆ ಡಿಸ್ಟ್ರಿಬ್ಯೂಟ್ರುಗಳು 70 ಕಿಲೋಮೀಟ್ರ್ ಮಟ್ಟ ಅವರು ಸೇಲ್ಸ್ ಮಾಡ್ತಾರೆ. ಅದರಿಂದ ನಮಗೆ ಲಾಸ್ ಆಗ್ತದೆ. ಒಂದನೇದು. ಎರಡನೇದಂದರೆ ಇದಕ್ಕೆ ಕೆಲವು ನಿಯಮಗಳಿದ್ದಾವೆ ಕೇಂದ್ರ ಸರ್ಕಾರ. ಆ ನಿಯಮಗಳನ್ನು ಕೆಲವರು ನಮ್ಮ IOMC 3 ಕಂಪನಿಗಳು ಅವರು ಅದನ್ನ ಆದೇಶಗಳನ್ನು ಪಾಲನೆ ಮಾಡ್ತಿಲ್ಲ. ಆ ಪಾಲನೆ ಮಾಡ್ತಿಲ್ಲ ಅಂತಂದರೆ ಯಾಕಂದರೆ 15 ಕಿಲೋಮೀಟ್ರ್ ಒಳಗಡೆ ಕೊಡಬೇಕು ಅನ್ನೋದು ಒಂದು ರೂಲ್ಸ್ ಇದೆ. ಇವ್ರು ಯಾರು ಕೊಡ್ತಾರೆ, ಅದರ ಸಲುವಾಗಿ ನಾವು ಹೋರಾಟ ಮಾಡೋಕ್ಕಾಗ್ತದೆ. ಸರ್ ತಮ್ಮ ಮುಂದಿನ ನಡೆನುಡಿ ಹೋರಾಟದ ರೂಪುರೇಷೆಗಳು ಏನಾದರೂ ಹಮ್ಮಿಕೊಂಡಿದ್ದೀರಾ ಸರ್? ನಾವು ಇವತ್ತು ನೋಡ್ತೀವಿ ಎಲ್ಲ ಮನೆ ಸಲ್ಲಿಸೋದೆಲ್ಲ ಸಲ್ಲಿಸಿವಿ, ಹಿಂದಕ್ಕೆಲ್ಲ ಡೆಲ್ಲಿಗೆ ಹೋಗಿದ್ವಿ, ಎಲ್ಲ ಮಾಡಿದ್ವಿ. ಮತ್ತು ಇನ್ನು ಉಗ್ರ ಹೋರಾಟ ಇನ್ನೊಂದು ಜಾಸ್ತಿ ಮಾಡ್ತೀವಿ. ಇಲ್ಲಿ ಎಲ್ಲ ಲಾಸ್ಟ್ ಡೆಲ್ಲಿಗೇನು ಮಾಡಬೇಕು ಎಂಬುದು ನಮ್ಮ ಅಪೇಕ್ಷೆ. ಸರ್ ಇದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ನೀವು ಮಾಡ್ತಾ ಇರೋ ಪ್ರತಿಭಟನೆ ಅವ್ರಿಗೆ ತಲುಪಿದೆಯಾ ಸರ್? ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಮಂತ್ರಿಗಳಿಗೆಲ್ಲ ತಲುಪಿದೆಯಾ? ಎಲ್ಲರಿಗೆ ಕೊಟ್ಟಿದೆ, ಫ್ಯಾಕ್ಸ್ ಮುಖಾಂತರ ಎಲ್ಲರಿಗೆ. ಸರ್ ಈಗ ಮುಂಜಾನೆಯಿಂದ ಹೋರಾಟ ಮಾಡ್ತಾ ಇದ್ದೀರಾ, ಯಾರಾದರೂ ಬಂದು ಮನವಿ ಪತ್ರ ತಗೊಂಡು ಅಧಿಕಾರಿಗಳಾಗಲಿ ಸಚಿವರಾಗಲಿ ಮನವಿ ಪತ್ರ ತಗೊಂಡು ತಮಗೇನಾದರೂ ಭರವಸೆ ಕೊಟ್ಟಿದ್ದಾರಾ ಸರ್? ಇಲ್ಲರಿ, ಭರವಸೆ ಕೊಡ್ತಾ ಇಲ್ಲ. ನಮ್ಮವರು ಅವರು ಬಂದು ಇಲ್ಲಿ ಮನವಿ ಪತ್ರ ಸ್ವೀಕಾರ ಅಂದರೆ ಸ್ವೀಕಾರ ಮಾಡಿಸೋಕ್ಕೆ ತಮ್ಮ ಕ್ರೆಡಿಲ್ ಅವರು ಆ್ಯಕ್ಚುಲಿ ನಮ್ಮ ಆಫೀಸಿಗೆ ಬನ್ನಿ ನಾವು ತಗೊಂಡು ಅಂತ ಹೇಳ್ತಾರೆ. ತಮ್ಮ ಆಫೀಸಿಗೆ ಹೋಗ್ಬೇಕಾದ್ರೆ ನಾವೆಲ್ಲರೂ ಹೋಗ್ಬೇಕಾಗುತ್ತಲ್ಲ, ಅಲ್ಲಿ ಹೋದರೆ ಅವ್ರು ಇಬ್ಬರು ಬರೀ 3 ಬರೀ ಆಫೀಸಿಗೆ ಒಳಗಡೆ ಅಂತಾರೆ. ನಮ್ಮನ್ನು ಯಾರು ಕೊಡೋದಿಲ್ಲ ಅವರು ಆ್ಯಕ್ಚುಲಿ. ಸರ್ ನಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಇದು ಕೇಂದ್ರ ಸರ್ಕಾರದಿಂದನೇ ಜಾರಿಗೆ ಆಗೋದು ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಏನಂದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ತಾವು ಭೇಟಿಯಾಗಿ ಅವ್ರ ಕಡೆಯಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯೋದಾಗಲಿ ದೂರವಾಣಿ ಮುಖಾಂತರ ಒಂದು ಕರೆ ಮಾಡೋದಾಗಲಿ ಮಾಡಿದ್ರೆ ತುಂಬ ವ್ಯಾಲ್ಯೂಬಲ್ ಆಗಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸು ಬೇಗ ಆದಷ್ಟು ಕ್ಲಿಯರ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ಮಾಡಬೇಕು. ಹಿಂದಿನ ಕಳೆದ ವರ್ಷ CM ಆಫೀಸ್ಗೆ ನಾವು ಒಂದು ಲೆಟ್ರ್ ಕೊಟ್ಟಿದ್ವಿ. ಆ ಲೆಟ್ರ್ ಆಧಾರದ ಮೇಲೆ ಅವರು ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗೆ ಒಂದು ಲೆಟ್ರ್ ಬರೆದಿದ್ದಾರೆ. ಆ ಲೆಟ್ರ್ ಬರೆದ್ರೂ ಯಾವುದೇ ಕ್ರಮ ಇವ್ರು ತಗೊಂಡಿಲ್ಲ. ಆ ಕಾರಣದಿಂದ ಇವರು ಯಾವುದೇ ಮನವಿ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವುದೇ ಲೆಟ್ರ್ ಹೋದ್ರೂ ಆ ಲೆಟ್ರ್ಗಳಿಗೆಲ್ಲ ಅವ್ರು ಕಸಬುಟ್ಟಿಗೆ ಹಾಕಿ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ ಹೊರತು ನಮ್ಮ ಯಾವುದೇ ಮನವಿನೂ ಅವರು ಪರಿಶೀಲನೆ ಮಾಡೋಕ್ಕಾಗಲಿ ನಮ್ಮ ಹತ್ರ ಚರ್ಚೆ ಮಾಡೋದಕ್ಕಾಗಲಿ ತಯಾರಿಲ್ಲ. ಅವ್ರಿಗೇನು ಅವ್ರು ಮಾಡಿದ್ದೇ ನಿಯಮ, ಅವ್ರು ಮಾಡಿದ್ದೇ ಕೆಲಸ. ನಾವು ಯಾವುದು ನಿಯಮ ಕೇಳಿದರೆ ಅದನ್ನು ಅವರು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ. ಅದರಿಂದ ನಮಗೆ ತೊಂದರೆ ಆಗಿದೆ. ನಾವು ಎಷ್ಟು ಸರಿ ಮನವಿ ಕೊಟ್ಟರು ಆ ಮನವಿಗೆ ಸ್ಪಂದಿಸದೇ ಇರೋ ಕಾರಣದಿಂದ ನಾವು ಈ ರೀತಿ ಹೋರಾಟಕ್ಕೆ ಇಳಿಬೇಕಾಗಿದೆ. ಸರ್ ನಾವು ಇನ್ನೊಂದು ಕಡೆ ಪ್ರಶ್ನೆ ನಿಮಗೆ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀವಿ. ತಾವು ಮೋಸ್ಟ್ ಆಫ್ ಸೀನಿಯರ್ಸ್ ಇದ್ದೀರಾ, ಏನು ಜೂನಿಯರ್ಸ್ ಇಲ್ಲ, ಹಿರಿಯರಿದ್ದೀರಾ. ತಾವು 4-5 ಜನ ಒಂದು ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ತಾವು ಕೂತು ಸಮಸ್ಯೆ ಬಗೆಹರಿಸ್ಕೋಬೋದಲ್ಲ ಸರ್? ಸಿದ್ದರಾಮಯ್ಯನವರ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಹೋದರೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ ಸೆಂಟ್ರಲ್ ಇರೋದ್ರಿಂದ ನೀವು ಅಲ್ಲಿ ಕೇಳ್ರಿ ಅಂತಾರೆ. ಅವರು ಈ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಯವ್ರು ಕೇಳಿದರೆ ನಾವು ಸಪ್ಲೈ ಮಾಡ್ತೀವಿ, ನಮ್ಮ ನಿಯಮ ಎಲ್ಲ ನಾವು ಪಾಲನೆ ಮಾಡ್ತೀವಿ, ಅದಕ್ಕಿಂತ ಏನಾದರೂ ವ್ಯತ್ಯಾಸ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತಾರೆ. ಪೊಲೀಸ್ ಸ್ಟೇಷನ್ನವ್ರಿಗೆ ಇದು ಯಾವುದೂ ಸಂಬಂಧ ಇರೋಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ನಾವು ಒಂದು 5-6 ವರ್ಷ ಈ ಗ್ಯಾಸ್ ಡಿಸ್ಟ್ರಿಬ್ಯೂಷನಿಗೆ ಬಂದು 5-6 ವರ್ಷದಲ್ಲಿ ನಮ್ಗೆ ಏನು ಅಂತ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಜೀವನನೂ ಹಾಳಾಗೋಯ್ತು, ನಮ್ಮ ಆದಾಯನೂ ಇಲ್ಲ, ನಮ್ಮ ಹಾಕಿರೋ ದುಡ್ಡು ವಾಪಸ್ ಬರ್ತಾಯಿಲ್ಲ. ನಮ್ಮ ಕಷ್ಟ ನಮಗೆ ಕಷ್ಟ ಆಗಿರೋದನ್ನ ಯಾರ ಹತ್ರ ಹೇಳ್ಕೊಳೋದು ಅಂತ ಗೊತ್ತಾಗ ನಾವು ಒದ್ದಾಡಿ ಕೊನೆಗೆ ಒಂದು ಪ್ರತಿಭಟನೆ ದಾರಿ ಹಿಡಿದಿದ್ವಿ. ಸರ್ ತಮ್ಮ ಹೆಸರು? ತಿಪ್ಪಣ್ಣ ಅಂತೇಳಿ.
ಈ ಸಂಘಕ್ಕೆ ಅಧ್ಯಕ್ಷರು. ಸರ್ ಅವರು ಕೊಡಿ ಹೌದು ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾವು ಈ ಸಂಘದ ಗೌರವ ಅಧ್ಯಕ್ಷ ಸರ್, ನಿಮ್ಮ ಹೆಸರು ಬಸವರಾಜ್ ಪಟ್ನೇಕಲ್. ಸರ್? ಬಸವರಾಜ್ ಪಟ್ನೇಕಲ್ ಅಂತ, ಕೊಪ್ಪಳ ಡಿಸ್ಟ್ರಿಕ್ಟ್. ಸರ್ ನಮಸ್ತೆ. ಈ ದಿನ ಕರ್ನಾಟಕ ರಾಜ್ಯ LPG ಗ್ರಾಮೀಣ ವಿತರಕರ ಒಕ್ಕೂಟದಿಂದ ಬೃಹತ್ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀರಾ. ಹೇಳಿ ಸರ್, ತಮ್ಮ ಬೇಡಿಕೆಗಳು ಕೇಂದ್ರ ಸರ್ಕಾರಕ್ಕೆ ಏನು ಸಲ್ಲಿಸಿದ್ದೀರಾ, ಏನು ಮನವಿ ಇದೆ ಸರ್? ಸರ್, ನಾವು ಈ ನಮ್ಮ ಸಂಘದ ಒಕ್ಕೂಟದಿಂದ ಆಲ್ರೆಡಿ ಡೆಲ್ಲಿಯಲ್ಲಿ ಹೋಗಿ ಪೆಟ್ರೋಲಿಯಂ ಮಿನಿಸ್ಟರ್ಗೆ ಭೇಟಿಯಾಗಿ ನಾವು ನಮ್ಮ ಉಳುವಿನ ಸಲುವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಈ ಒಂದು ಗ್ರಾಮೀಣ ವಿತರಕರ ಉಳುವಿಗಾಗಿ ಏನೇನು ತಾವು ಸಹಾಯ ಮಾಡಬೇಕು ಅನ್ನೋದನ್ನೆಲ್ಲ ಅವರಿಗೆ ವಿವರಿಸಿ ಬಂದಿದ್ದೀವಿ. ಮುಖ್ಯವಾಗಿ ನಮಗೆ ಆಗಬೇಕಾಗಿರೋದು ಏನಂತಂದರೆ, ನಮ್ಮದೇ ಆದಂಥ ಒಂದು ವ್ಯಾಪ್ತಿ ಇದೆ. ಕೇಂದ್ರ ಸರ್ಕಾರ ನೋಟಿಫೈ ಮಾಡಿದೆ 15 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ನೀವು ಸಿಲಿಂಡರ್ ಸರಬರಾಜು ಮಾಡಬೇಕು. ಬಟ್ ನಾವು ಅಲ್ಲಿ ಮಾಡ್ತಾಯಿಲ್ಲ. ಅಲ್ಲಿ ಹಳೆಯ ಒಂದು ಬಲಾಢ್ಯ ಡಿಸ್ಟ್ರಿಬ್ಯೂಟರ್ ಅದಾರಲ್ಲ, ಅವ್ರು ಮಾಡ್ತಾಯಿದ್ದಾರೆ. ಸೊ ಆ ಒಂದು ಕಾರಣದಿಂದ ನಮಗೆ ಆ ಒಂದು ನಮ್ಮ ಸರ್ವಿಸ್ ಏರಿಯಾದಲ್ಲಿ ನಮಗೆ ಸರ್ವಿಸ್ ಮಾಡಲಿಕ್ಕೆ ಪ್ರೊವಿಷನ್ ಇಲ್ಲಾರ್ದಂತ ಆಗಿದೆ. ಸೊ ಇದನ್ನು ನಾವು ನಮ್ಮ ಅಧಿಕಾರಿಗಳು, ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಅಂತಂದರೆ ಭಾರತ್ ಪೆಟ್ರೋಲಿಯಂ ಆಯಿತು, ಹಿಂದೂಸ್ತಾನ್ ಪೆಟ್ರೋಲಿಯಂ ಆಯಿತು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಯಿತು, ಇವರೆಲ್ಲ ಅಧಿಕಾರಿಗಳ ಗಮನಕ್ಕೆ ತಂದರೆ ಅವರು ಕೂಡ ಆಯಿತು ನಿಮಗೆ ಸಹಾಯ ಮಾಡ್ತೀವಿ ಅನ್ನೋ ಒಂದು ಮಾತಿನಲ್ಲಿ ಭರವಸೆ ಕೊಡ್ತಾರೆ ಹೊರತು ಇದುವರೆಗೆ ಯಾವುದೂ ಪ್ರತಿಯಲ್ಲಿ ಈಡೇರಿಲ್ಲ. ಸೊ ಈ ಒಂದು ಕಾರಣದಿಂದ ನಾವೆಲ್ಲ ಗ್ರಾಮೀಣ ವಿತರಕರು ನಷ್ಟದಲ್ಲಿದ್ದೀವಿ, ಸಾಲದಲ್ಲಿದ್ದೀವಿ. ಈ ಸಾಲದಿಂದ ಹೆಂಗೆ ಹೊರಗೆ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗಲಾರ್ದೆ ಈ ಪ್ರತಿಭಟನಾ ದಾರಿಯನ್ನು ನಾವು ಹಿಡಿದಿದ್ದೀವಿ. ಸರ್, ಮತ್ತೆ ಅದೇ ರಿಪಿಟೇಷನ್ ಪ್ರಶ್ನೆ ಕೇಳ್ತೀವಿ ಅಂತಲ್ಲ, ತಾವು ಹಿರಿಯರಿದ್ದೀರಾ. ನಾವೇನು ಹೇಳ್ತೀವಿ ಅಂದರೆ, ಇದು ಕೇಂದ್ರ ಸರ್ಕಾರಕ್ಕೆ ವ್ಯಾಪ್ತಿಗೆ ಬರುತ್ತೆ. ಬಟ್ ಆದರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನಿದ್ದಾರೋ ಆ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರೆ ಇನ್ನೂ ವ್ಯಾಲ್ಯೂಬಲ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದ್ರ ಬಗ್ಗೆ ತಾವು ಹೇಳಿ ಸರ್. ಸರ್, ಈಗ ನಾವು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಹಿರಿಯ ಒಂದು ಮುಖ್ಯಸ್ಥರನ್ನು, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಆಗಲಿ ಉಳಿದ ಎಲ್ಲ ಅಧಿಕಾರಿಗಳನ್ನು ನಾವು ಭೇಟಿಯಾಗಿ ಮನವಿ ಅರ್ಜಿಯನ್ನು ಕೊಟ್ಟಿವಿ. ಅವರು ಕೂಡ ಕೇಂದ್ರಕ್ಕೆ ಪತ್ರ ಬರೆದರು. ಕೇಂದ್ರ ಪತ್ರಕ್ಕೆ ಬರೆದ ನಂತರ ಅವರು ಪೆಟ್ರೋಲಿಯಂ ಸಚಿವಾಲಯದವರು ಈ ಎಲ್ಲ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಯವರಿಗೆ ಕೂಡ ಅವರು ಒಂದು ಪತ್ರ ಬರೆದು ಅವ್ರಿಗೆ ಏನಿದೆ ಅವರಿಗೆ ನೀವು ಅದನ್ನು ಸಹಾಯ ಮಾಡಿ ಅಂತ ಹೇಳಿದರು. ಆದರೆ ಇಲ್ಲಿಯ ಒಂದು ಲೋಕಲ್ ಆಫೀಸರ್ಸ್ ಯಾರು ನಮಗೆ ಸಹಾಯ ಮಾಡ್ತಾಯಿಲ್ಲ. ಬಂದಿರೋದು ಸಮಸ್ಯೆ ಇಲ್ಲಿ ನಮಗೆ. ಸೊ ಇಲ್ಲಿಯ ಒಂದು ಏನಿದೆ, ಅವರು ಬಲಾಢ್ಯ ಡಿಸ್ಟ್ರಿಬ್ಯೂಟರ್ ಅಂದರೆ ಹಳೆ ವಿತರಕರು, ಅವರ ಕಪಿಮುಷ್ಟಿಯಲ್ಲಿ ಇವರು ಇದ್ದಾರೆ ಅಂತ ನಮ್ಗೆ ಯಾಕೋ ಭಾವನೆ ಬರ್ತಾಯಿದೆ. ಸೊ ಈ ಒಂದು ಇದರಿಂದ ನಾವು ಹೆಂಗೆ ಹೊರಗೆ ಬರಬೇಕು ಅನ್ನೋದು ನಮ್ಗೆ ತಿಳಿತಾ ಇಲ್ಲ. ಸೊ ನಾವು ಅಲ್ಲಿ ಲಾಸಲ್ಲಿ ನಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೆ ಸಂಬಳ ಕೊಡಲಾರದಂಥ ಒಂದು ಪರಿಸ್ಥಿತಿ ಒಳಗೆ ನಾವು ಇದ್ದೀವಿ. ಸರ್, ತಮ್ಮ ಹೆಸರು, ತಾವೇನಾಗಿದ್ದೀರಾ? ಚನ್ನಕುಮಾರ್ ಅಂಗಡಿ ಅಂತ, ಪ್ರೊಪ್ರೈಟ್ರು, ಬಸವಜ್ಯೋತಿ HP ಗ್ಯಾಸ್ ಏಜೆನ್ಸಿ, ಕೂಡಲ ಸಂಘ.